ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮದ ಶಿಕ್ಷಕ ಎಚ್ ಪಂಪಾವತಿಯವರು ಮಾತನಾಡಿ, ಪಹಲ್ಗಾಮ್ ಕೃತಿಗೆ ಪ್ರತಿಕಾರವಾಗಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಬಗ್ಗೆ ವಿಸ್ತಾರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಮಾತನಾಡಿ, ಈ ಕಾರ್ಯಾಚರಣೆಗೆ ಇಡೀ ದೇಶದ ಜನತೆ ಭಾರಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಭಾರತದ ಜನರು ಅನುಭವಿಸಿದ ಸಾವು ನೋವುಗಳಿಗೆ ಇದೀಗ ನ್ಯಾಯ ದೊರೆತಿದೆ. ಕೇಂದ್ರ ಸರ್ಕಾರದ ದಿಟ್ಟ ನಿರ್ಧಾರದಿಂದ ಭಾರತೀಯ ಸೈನಿಕರಿಗೆ ಶಕ್ತಿ ಬಂದಿದೆ ಎಂದು ಹೇಳಿದರು. ದೇಶದಲ್ಲಿ ಶಾಂತಿ ಕದಡುವ ದುಷ್ಟ ಶಕ್ತಿಗಳಿಗೆ ನಮ್ಮ ಸೇನೆ ತಕ್ಕ ಪ್ರತಿಕ್ರಿಯೆ ನೀಡಿದೆ. ಒಂದು ವೇಳೆ ಸರ್ಕಾರ ಸೇನೆಯೊಂದಿಗೆ ಯುದ್ಧಕ್ಕೆ ಹೋಗಲು ಅವಕಾಶ ನೀಡಿದರೆ ನಾನು ಸ್ವಯಂ ಸೇವಕನಾಗಿ ಸೇರ್ಪಡೆಯಾಗಲು ಸಿದ್ಧನಿದ್ದೇನೆ ಎಂದು ಪಂಪಾವತಿಯವರು ಹೇಳಿದರು. ಇವತ್ತು ನಮ್ಮ ಭಾರತೀಯರ ಆ ಒಂದು ಸೈನಿಕರಿಗೆ ಅವರ ಶೌರ್ಯ, ಅವರ ಧೈರ್ಯಕ್ಕೆ ನಾವು ಇವತ್ತು ಸಲಾಂ ಮುಡಲೇಬೇಕಾಗಿ ಅತ್ಯುತ್ತಮವಾದಂತ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಸೊ ಇದರ ಜೊತೆಗೆ ಬಹಳಷ್ಟು ರೀತಿಯಲ್ಲಿ ನಮ್ಮ ಸೈನಿಕರು ಬಹಳ ರೀತಿಯಲ್ಲಿ ಹೋರಾಡಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಸಂಭವಾಮಿ ಯುಗ ಯುಗ ಎನ್ನುವಂತೆ ಇವತ್ತು ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಸೈನಿಕರು ಒಂದು ಸರಿಯಾದ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಇಂದು ಹೆಣ್ಣು ಮಕ್ಕಳ ಒಂದು ಅನೇಕ ಸಿಂಧೂರ ಒಂದು ಕುಂಕುಮವನ್ನು ಅಳಿಸಿದ್ದಕ್ಕೋಸ್ಕರವಾಗಿ ಅನೇಕ ನಮ್ಮ ಭಾರತೀಯರು ಆಪರೇಷನ್ ಸಿಂಧೂರ ಎಂತಕ್ಕಂಥ ರೀತಿಯಲ್ಲಿ ಅನೇಕ ಪಾಕಿಸ್ತಾನಕ್ಕೆ ಆಪರೇಷನ್ ಮಾಡಿದರೆ ಅಂತ ಕೂಡ ಹೇಳ್ತಾ ಇದ್ದೀನಿ ನಾನು. ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಕೃತ್ಯಕ್ಕೆ ಪಾಕಿಸ್ತಾನದ ಈ ಒಂದು ಅಮಾಯಕ ಕೃತ್ಯವನ್ನು ಮಾಡಿದ್ರಲ್ಲ, ಅದಕ್ಕೋಸ್ಕರವಾಗಿ ವಿಶ್ವಸಂಸ್ಥೆ ಅವರಿಗೆ ಅನೇಕ ಚೀಮಾರಿಯನ್ನು ಹಾಕಿದೆ. ಸೊ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ಒಂದು ನಿರ್ಧಾರ ಉತ್ತಮವಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸೊ ಅನೇಕ ಭಯೋತ್ಪಾದನೆಯ ಒಂದು ಬೇರನ್ನು ಕಿತ್ತಾಕುವಲ್ಲಿ ಅನೇಕ ನರೇಂದ್ರ ಮೋದಿಯವರು ಉತ್ತಮವಾದಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸಾವು ನೋವುಗಳಿಗೆ ಒಂದು ಸರಿಯಾದ ಒಂದು ಬೆಲೆ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಕೇಂದ್ರ ಸರ್ಕಾರದಿಂದ ಉತ್ತಮವಾದಂತಹ ಒಂದು ಕಾರ್ಯ ಆಗಿದೆ. ಸೊ ಅದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಅನೇಕ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ಒಂದು ವೇಳೆ ನನಗೇನಾದ್ರೂ ಅವಕಾಶ ಕೊಟ್ರೆ, ಯುದ್ಧಕ್ಕೆ ಹೋಗಿ ಯುದ್ಧ ಮಾಡ್ಬೇಕನ್ನುವಂತ ಒಂದು ಅವಕಾಶ ಏನಾದ್ರೂ ಕೊಟ್ರೆ, ಸೊ ನಾನು ಖಂಡಿತವಾಗಿ ಹೋಗಿ ನಾನು ಅನೇಕ ಪಾಕಿಸ್ತಾನದ ಜೊತೆಗೆ ಯುದ್ಧ ಮಾಡಲು ನಾನು ಸಿದ್ಧನಾಗಿದ್ದೇನೆ ಎಂತಕ್ಕಂಥ ಮಾಹಿತಿಯನ್ನು ಈ ಮೂಲಕ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ಭಾರತೀಯ ಸೈನಿಕರಿಗೆ ಅನೇಕ ಜಯವಾಗಲಿ ಅಂತ ನಾನು ಹೇಳೋ ಮಾತನ್ನು ಮುಗಿಸ್ತಾ ಇದ್ದೇನೆ.